ನಮಸ್ತೆ. ಇದು ರೋಡ್ ಇದು. ಸೊ ಇದೇ ಲ್ಯಾಂಡು. 2.5 ಎಕರೆ ಇದೆ ಪ್ರಾಪರ್ಟಿ. 30 ಅಡಿ ಒಂದು ಚೈನ್ ರೋಡ್ ಇದೆ. ಬಟ್ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಒಂದು ಚೈನ್ ರೋಡ್ ಇದೆ. ಈ ಕಡೆಯಿಂದ ಬಂದರೆ 1 ಕಿಲೋಮೀಟ್ರ್, ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ದೂರ ಆಗುತ್ತೆ. ಈ ಕಡೆಯಿಂದ ಬಂದರೆ ಹೈವೇಯಿಂದ 1 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಆಗುತ್ತೆ. ಆದರೂ ಫುಲ್ಲು ಮಡ್ ರೋಡು. ಸುತ್ತಮುತ್ತ ನೋಡಿ ಬೆಂಗಳೂರವರೆಲ್ಲ ತೊಗೊಂಡು ಲ್ಯಾಂಡ್ ಮಾಡ್ತಾಯಿದ್ದಾರೆ. ನೋಡಿ ಎಲ್ಲ ಲ್ಯಾಂಡ್ ಮಾಡ್ತಾಯಿದ್ದಾರೆ. ಭೂಮಿ ತುಂಬ ಚೆನ್ನಾಗಿದೆ. ಬ್ರೌನ್ ಸಾಯಿಲು, ಪ್ಯೂರ್ ಬ್ಲ್ಯಾಕ್ ಅಲ್ಲ, ಬ್ರೌನ್ ಸಾಯಿಲ್ ಬರುತ್ತಿದ್ದು. ಫುಲ್ ಫೆನ್ಸಿಂಗ್ ಎಲ್ಲ ಆಗಿದೆ, ಮೆಸ್ ವರ್ಕು ನೋಡಿ. ಎಲ್ಲ ತೆಂಗು ಹಾಕಿದ್ದಾರೆ, ಮಧ್ಯೆ ಗಿಡಗಳ ಸಪೋಟ, ಮತ್ತು ಮಾವು, ಮತ್ತು ದಾಳಿಂಬೆ. ಸೊ ಈ ಥರ ಎಲ್ಲ ಮಧ್ಯೆ ಗಿಡಗಳು ಹಾಕಿದ್ದಾರೆ. ಒಂದು 100 ಚಿಲ್ಲರೆ, ಅಪ್ರಾಕ್ಸಿಮೇಟ್ಲಿ ಒಂದು ಅರೌಂಡ್ ಒಂದು 100 ಮೇಲೆ ತೆಂಗಿನ ಮರಗಳಿದೆ. ಕೆಲವೊಂದು ಈಲ್ಡ್ ಬರ್ತಾಯಿದೆ, ಈ ಕೆಲವೊಂದು ಸ್ವಲ್ಪ ಕಡಿಮೆ ಇದ್ರದ್ದು. ಒಂದು ಮನೆ ಇದೆ ನೋಡಿ, ಒಂದು ಮನೆ ಇದೆ, ಶೆಡ್ಡು, 2 ಬೋರ್ ಇದೆ. ತುಂಬ ಚೆನ್ನಾಗಿದೆ. ಊರ ಹತ್ರ ಪ್ರಾಪರ್ಟಿ ಮಾತ್ರ A1 ಪ್ರಾಪರ್ಟಿ. ಇದು 5 ಎಕರೆ ಭೂಮಿ ಅಣ್ಣ ತಮ್ಮದಿರೋದು. 5 ಎಕರೆ ಭೂಮಿಲಿ 2.5 ಎಕರೆ ಕೊಡ್ತಾಯಿದ್ದಾರೆ ಅಷ್ಟೇ. ಇನ್ನು 2.5 ಎಕರೆ ಇವ್ರು ಇಟ್ಕೊಳ್ತಾರೆ. ಸೊ ಈ ಕಡೆ ಭಾಗದಲ್ಲಿ ಇವ್ರು ಇಟ್ಕೊಳ್ತಾರೆ. ಇದು ಎಲ್ ಶೇಪ್ ಬರುತ್ತೆ, ಹಿಂಗೆ ಬರುತ್ತೆ ಎಲ್ ಶೇಪು. ಸೊ ಈ ಕಡೆ ಇವ್ರು ಇಟ್ಕೊಂಡ್ರೆ ನೀವು ಎಂಟ್ರೆನ್ಸಿಂದ ಇಲ್ಲೇ ಗೇಟ್ ಹಾಕ್ಕೊಳ್ಬೋದು ನೀವು. ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ. ಬ್ರೌನ್ ಸಾಯಿಲು, ತೆಂಗೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಬಂದಿದೆ. ಕೆಲವೊಂದು ಇನ್ನೊಂದು 2 ವರ್ಷ ಬೇಕು ತೆಂಗು ಬರೋದಕ್ಕೆ. ಇನ್ನು ಕೆಲವೊಂದು ಆಲ್ರೆಡಿ ಇಲ್ಲಿ ಸ್ಟಾರ್ಟ್ ಆಗಿದೆ. ಇದು NH ಕೊಳ್ಳೇಗಾಲ ಟು MMLS NHಗೆ 1 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಗೂ ಅಷ್ಟೇ ಒಂದು 140, 138, 140 ಕಿಲೋಮೀಟ್ರ್ ಆಗುತ್ತೆ. ತುಂಬ ಹತ್ರ. ಕೊಳ್ಳೇಗಾಲಕ್ಕೂ ಅಷ್ಟೇ ಒಂದು 13 ಕಿಲೋಮೀಟ್ರ್ ಆಗುತ್ತೆ. ಹನೂರಿಗೂ ಅಷ್ಟೇ ಒಂದು ಸೇಮ್, ಅದಕ್ಕೂ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ವಾಟರ್ ಬೆಲ್ಟ್ ಏರಿಯಾ ಇದು. ಒಳ್ಳೆ ವಾಟರ್ ಸೋರ್ಸ್ ಇದೆ ಈ ಕಡೆ. ಈ ಕಡೆನೂ ರೋಡ್ ಇದೆ ಮತ್ತು ಈ ಕಡೆನೂ ರೋಡ್ ಇದೆ. ಜೆನ್ಯೂನ್ ಪ್ರಾಪರ್ಟಿ ಇದು ನೋಡಿ. ಇದು ತಮ್ಮನ ಭಾಗ, ಇದು ಅಣ್ಣಂದು ತಮ್ಮನ ಭಾಗ. ಇದು ಇದನ್ನು ಬಿಟ್ಟು ಉಳ್ಕೆದು ಆ ಕಡೆ ಭಾಗದಲ್ಲಿ ಕೊಟ್ಟಿದ್ದಾರೆ, ಹಂಗೆ ಕೊಡ್ತಾರೆ. ರೀಸೆಂಟಾಗಿ ಕಳ್ಳಕ್ಕೆ ಹಾಕಿದ್ದಾರೆ. TC ಇದೆ, TC ಇದೆ, ಬೋರ್ ಇದೆ, 2 ಬೋರ್ ಇದೆ, ಒಳ್ಳೆ ನೀರಿದೆ. ಏನು ತಂಟೆ ತಕರಾರು ಏನಿಲ್ಲ. ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ.